ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು. ಹಲೋ, ಇವತ್ತು ನಮ್ಮದು 10th ರೀಯೂನಿಯನ್ ಪ್ರೋಗ್ರಾಮ್ ಇದೆ. ಬ್ಯಾಚಲ್ಲಿ ಕನ್ನಡ ಆ್ಯಂಡ್ ಮಲಯಾಳಂ, ಅಂದರೆ ಕನ್ನಡ 2 ಸೆಕ್ಷನ್, ಮಲಯಾಳಂ ಕೂಡ 2 ಸೆಕ್ಷನ್ಸ್ ಇತ್ತು ಅಂತ ನಂಗೆ ನೆನಪು. ಬಟ್ ಇವತ್ತು ನಾವು ರೀಯೂನಿಯನಲ್ಲಿ ಮೀಟ್ ಆಗ್ತಿರೋದು ಕನ್ನಡ ಬ್ಯಾಚ್, ಅದು A ಆ್ಯಂಡ್ B ಸೆಕ್ಷನ್ ಬ್ಯಾಚ್. ಅದಕ್ಕೋಸ್ಕರ ನಾನು ನೆಟ್ಟಣಿಗೆ ಪ್ಲೇಸಿಗೆ ಬಂದಿದ್ದೀನಿ. ಇಲ್ಲಿ ನನ್ನ ಇನ್ನೊಂದು ಫ್ರೆಂಡ್ ಇದ್ದಾರೆ, 10th ಕ್ಲಾಸ್ಮೇಟೆ. ಆಫ್ಟರ್ ಅ ಲಾಂಗ್ ಟೈಮ್ ಮೀಟ್ ಆಗ್ತಿದ್ದೀವಿ. ಹಾಗೆ ಅವಳನ್ನ ವೆಯ್ಟ್ ಮಾಡ್ತಿದ್ದೀವಿ. ಇಲ್ಲಿಂದ ಆಮೇಲೆ ಬಸ್ ಹತ್ಕೊಂಡು ನಾವು ನಮ್ಮ 10th ರೀಯೂನಿಯನ್ ಎಲ್ಲಿದೆ, GHSS ಮುಳ್ಳೇರಿಯಾ, ಅಲ್ಲಿ ನಡೀತಿದೆ. ಅದಕ್ಕೋಸ್ಕರ ನಾವಿಬ್ಬರು ಇಲ್ಲಿಂದ ಒಟ್ಟಿಗೆ ಹೋಗೋ ಪ್ಲ್ಯಾನಲ್ಲಿದ್ದೀವಿ. ಸೊ ಇಲ್ಲಿ ವೆಯ್ಟ್ ಮಾಡ್ತಿದ್ದೀನಿ. ಇದೇ ರೂಟಲ್ಲಿ ಅವ್ರು ಬರ್ತಾಳೆ. ಅಲ್ಲಿ ಬರ್ತೀವಿ. ನಿಮಗೆ ಗೊತ್ತಾಗಿದೆ ವಿಡಿಯೋ ಮಾಡುವ ಅಂತ ಅಂದ್ಕೊಂಡೆ. ನಾನು ನಿಂದ ಅಂತ ಕೇಳಲೇ ಇಲ್ಲ ನಿಂದ ಅಂತ. ನಿನ್ನ ಮಗಳಂತ ನಾನು ಕೇಳಲೇ ಇಲ್ಲ. ಹೋಗ್ತಿರ್ಬೇಕಿದ್ರೆ ಅದೇ ರೂಟಲ್ಲಿ ಇನ್ನೊಂದು ಕ್ಲಾಸ್ಮೇಟ್ ನಮ್ಮ ಮನೆ ಇತ್ತು. ನಿಜ ಹೇಳಬೇಕಿದ್ರೆ ಅವನನ್ನು ನೋಡಿರೋದೇ ನಂಗೆ ನೆನಪಿಲ್ಲ. ನಾನು ಸುರೇಶ ಅಂತ ಅಂದ್ಕೊಂಡೆ, ನೀನು ಪ್ರಶಾಂತ್ ಹೇಳಿದ್ರು. ಯಾರು ಹೇಳು? ಆಪ್ಷನ್ ಕೊಡ್ತೇನೆ. ಸುಮಾನ, ಬೇಗ. ನಂಗೆ ಅವನ ನೋಡಿದೆ ನೆನಪಾಗ್ತಿಲ್ಲ ನಿಜ. ಸಿದ್ದಿ ಅಂತಾಳೆ. ಅಲ್ಲಿಂದ ಹಳೆಯ ನೆನಪುಗಳ ಮಾತುಗಳ ಜೊತೆ ನಾವು 3 ಜನ ಕೂಡ ಬಸ್ಸಲ್ಲಿ ಹೊರಟೆವು. ಅದಾದಮೇಲೆ ಬಸ್ನಲ್ಲಿ 1-2 ಸ್ಟಾಪ್ ಮುಂದೆ ಹೋದ್ಮೇಲೆ ಕ್ಲೋಸ್ ಫ್ರೆಂಡ್ಸಲ್ಲಿ ಒಬ್ಬಳಾಗಿರೋ ಸುಕನ್ಯಾ ಸಿಕ್ಕಿದ್ಲು. ತುಂಬ ಶಾಕ್ ಆ್ಯಂಡ್ ಸರ್ಪ್ರೈಸ್ ಕೂಡ ಆಯಿತು. ನಮ್ಮದೇ ಆಗಿದ್ದ GVHSS ಮುಳ್ಳೇರಿಯಾ ಶಾಲೆಗೆ ಹಳೆಯ ವಿದ್ಯಾರ್ಥಿಗಳಾದರೂ ಕೂಡ ನಾವು ಕೊಡ್ತಿರೋ ಎಂಟ್ರಿ ಯಾಕೋ ಹೊಸ ರೀತಿಯಲ್ಲಿ ಇತ್ತಾದರೂ ಕೂಡ ನೆನಪುಗಳು ಮಾತ್ರ ಅದೇ ಥರ ಹಳೆದಾಗಿ ಇತ್ತು. ಸ್ಕೂಲ್ ನೋಡಬೇಕಿದ್ರೆ ಎಷ್ಟೋ ಹಳೆ ದಿನಗಳು, ಆ ಖುಷಿ ದಿನಗಳು ಮತ್ತೆ ಬರಬಾರ್ದ, ಮತ್ತೆ ನಾವು ಸ್ಕೂಲ್ ಲೈಫ್ನ ಎಂಜಾಯ್ ಮಾಡಬಾರ್ದ ಅಂತ ಎಷ್ಟೋ ಸಲ ಅನ್ನಿಸ್ತು. ಯಾಕಂದರೆ ಅಲ್ಲಿ ನೋಡೋ ಪ್ರತಿ ವಿಷಯ ಆಗಿರ್ಬೋದು, ಪ್ರತಿ ಬೆಂಚು ಎಲ್ಲ ಹಳೆ ನೆನಪನ್ನು ತರಿಸ್ತಾ ಇತ್ತು. ಅಲ್ಲಿ ಬೆಂಚಲ್ಲಿ ವಾಪಸ್ ಕುತ್ಕೋಬೇಕು, ಡೆಸ್ಕ್ಗಳಲ್ಲಿ ಗೀಚಬೇಕು, ಟೀಚರ್ ಕೈಯಿಂದ ಓದೆ ತಿನ್ನಬೇಕು, ಕೈಗಳು ತಿನ್ನಬೇಕು, ಮತ್ತೆ ಕಿಡ್ಲೆ ಸ್ಟಾರ್ಟ್ ಮಾಡಬೇಕು, ಬೋರ್ಡು, ಬುಕ್, ಕನ್ನಡ ವರ್ಡ್ಸ್, ಕನ್ನಡ ಬರೆಯೋದು, ಇದೆಲ್ಲ ಹಳೆ ನೆನಪುಗಳು ಮತ್ತೆ ಕರ್ತಾ ಇತ್ತು. ವಾಪಸ್ ನಾವು ಸ್ಕೂಲ್ ಲೈಫಿಗೆ ಬರಬಾರ್ದು ಅಂತ ಎಷ್ಟು ಸಲ ಅನ್ನಿಸ್ತು. ಅಲ್ಲಿ ಆಲ್ರೆಡಿ ಸ್ವಲ್ಪ ಜನ ಬಂದಾಗಿತ್ತು. ಅವರನ್ನು ಹುಡುಕ್ತಾ ಹೋಗಬೇಕಿದ್ರೆ ಅಲ್ಲಿ ಸ್ವಲ್ಪ ಜನ ಸಿಕ್ಕಿದ್ರು. ಆಮೇಲೆ ಫಸ್ಟ್ ನಯನ್ ಕಾಣಕ್ಕೆ ಸಿಕ್ಕಿದ. ನಯನ್ ಕುಮಾರ್ ಅಂತ ಅವನ ಹೆಸರು. ಅವಾಗ ಹಿಂದಿ ಟೀಚರ್ ಅವನನ್ನು ನಯನ ಕುಮಾರಿ ಅಂತ ಕರಿತಿದ್ರು. ಅದು ಇವಾಗ ನೆನಪಾಗಿ ಅವನನ್ನು ಎಂಟ್ರಿ ಆಗಿದ್ದೆ, ಅವನ್ನ ಹಾಗೆ ಕರೆದ್ವಿ, ನಯನ ಕುಮಾರಿ ಅಂತ. ನಯನ ಕುಮಾರಿ, ನಯನ ನಾನೇ ನಾಯಕ, ಸ್ನೇಹ ಪ್ರೀತಿನೇ ನನ್ನ ಕಾಯಕ. ಇನ್ನೊಂದ್ಸಲ ಹೇಳು. ಯಾವುದೋ ಹಳೆ ಕ್ರಶ್ ಬಗ್ಗೆ ಮಾತಾಡ್ತಿದ್ದೆ. ಹಾಗೆ ಫಸ್ಟ್ ಬೆಂಚಿಂದ ಲಾಸ್ಟ್ ಬೆಂಚ್ವರೆಗಿನ ಎಲ್ಲ ಕಥೆಗಳು ಕಣ್ಮುಂದೆ ಬರ್ತಾ ಇತ್ತು. ಅದನ್ನೆಲ್ಲ ಮಾತಾಡ್ತಾ ನಾವು ಕ್ಲಾಸ್ ಹತ್ರ ಬಂದ್ವಿ. ಕ್ಲಾಸ್ ಹತ್ರ ಬರಬೇಕಿದ್ರೆ ಒಬ್ಬೊಬ್ಬರಾಗಿ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಒಬ್ಬೊಬ್ಬರು ಬರುವಾಗಲೂ ಹೊಸ ಖುಷಿ, ಹೊಸ ಎನರ್ಜಿ, ಇರೋ ಖುಷಿ ಡಬಲ್ ಆಗೋಷ್ಟು ಖುಷಿ. ಸುಪ್ರೀತಾ, ಸುಮತಿ, ನನಗೆ ಸುಮತಿ ಒಳಗೆ ಬಾ, ಅಲ್ಲಿ ಮಾತಾಡಿ. ಕ್ಲಾಸಿಗೆ ಬಂದಿದ್ದೆ, ಅಲ್ಲಿ ಕೇಕ್ ಕಟ್ಗೆ ತಯಾರಿ ಆಗ್ತಾ ಇತ್ತು. ಜೊತೆಗೆ ಫೋಟೋಶೂಟ್ಗೆ ಆಗಿರ್ಬೋದು, ವೀಡಿಯೋಸ್ ತೆಗಿಯೋಕ್ಕೆ ಅಂತೆಲ್ಲ ತಯಾರಿ ಆಗ್ತಾನೆ ಇತ್ತು. ಚಪ್ಪಾಳೆ. ಎಲ್ಲರೂ ಬಂದಿಲ್ಲ ಅಂದರೂ ಸ್ವಲ್ಪ ಜನ ಆಲ್ಮೋಸ್ಟ್ ಬಂದಾಗಿತ್ತು. ನಾನೇನು ಮಾಡಿದೆ ಅಂದರೆ ಏನೋ ಸುಮ್ಮನೆ ಆಟ ಆಡಿಸೋಣ ಅಂತ ಹೇಳಿ ಚೂರು ತೆಗೆದಿಟ್ಟೆ. ಚೂರು ಹುಡುಕ್ತಿದ್ದಾರೆ.
ಎಲ್ಲರೂ ಬಂದಿಲ್ಲ ಅಂದರೂ ಸ್ವಲ್ಪ ಜನ ಆಲ್ಮೋಸ್ಟ್ ಬಂದಾಗಿತ್ತು. ಆಮೇಲೆ ಸುಮ್ಮನೆ ಯಾಕೆ ಆಟ ಆಡ್ಸೋದು ಅಂತ ಲಾಸ್ಟಿಗೆ ಚೂರಿ ಕೊಟ್ಟು ಕೇಕ್ ಕಟ್ಟಾಯಿತು. ಅದಾದಮೇಲೆ ತಿಂದು ಕೂಡ ಆಯಿತು. ನೆಕ್ಸ್ಟ್ ನಮ್ಮೆಲ್ಲರ ಮುಖ ಅಥವಾ ಪರಿಚಯ ಹಳೇದೇ ಆಗಿದ್ದರೂ ಕೂಡ ಇವಾಗ ನಮ್ಮ ಜೀವನ ಮತ್ತು ವೃತ್ತಿ ಎಲ್ಲ ಹೊಸದೇ. ಹಾಗೆ ಪ್ರೆಸೆಂಟ್ ಜೀವನದ ಬಗ್ಗೆ, ನಮ್ಮ ಕೆಲಸಗಳ ಬಗ್ಗೆ ಒಬ್ಬೊಬ್ಬರಾಗಿ ಮಾತಾಡ್ತಾ ಹೋದ್ವಿ. ಆಗ ಅವಾಗೆಲ್ಲ ಬರೀ ತೊಂದರೆಗಳನ್ನೇ ಮಾಡ್ತಾ ಇದ್ದವರು, ಓದದೆ ಕೀಟ್ಲೆ ಮಾಡ್ತಿದ್ದವರು, ಆಮೇಲೆ ಮಾರ್ಕ್ಸ್ ಕಡಿಮೆ ಬಂತು ಅಂತ ಟೀಚರಿಂದ ಪೆಟ್ಟು ತಿಂದಿರೋರು, ಮಾರ್ಕ್ಸ್ ಕಡಿಮೆ ಬಂದದನ್ನ ಹೆಚ್ಚು ಮಾಡಿರೋರು, ಹಾಗೆ ಅಂಥವ್ರು ಇಂಥವ್ರು ಹಾಗೆ ಮಾಡಿರೋರು ಹೀಗೆ ಮಾಡಿರೋರೆಲ್ಲ ಆ ನಾವುಗಳು. ಮತ್ತು ಇವತ್ತು ಒಂದೊಂದು ಫೀಲ್ಡ್ನಲ್ಲಿ ಒಂದೊಂದು ಹೊಸ ಹೆಜ್ಜೆಗಳನ್ನು ನಡೀತಾ ಇದ್ದೀವಿ. ಹೀಗೆ ಹೇಳಬೇಕಿದ್ರೆ ಒಂಥರ ಶಾಕ್ ಆಗುತ್ತೆ. ಆಗಿನ ನಾವು ಇವಾಗಿಲ್ಲ, ಫುಲ್ಲು ಚೇಂಜ್ ಆಗಿದ್ದೀವಿ. ಆಗಿದ್ದ ಆ ನಾವುಗಳೇ ಬೇರೆ, ಇವಾಗಿರೋ ಈ ನಾವುಗಳೇ ಬೇರೆ ಅಂತ ಅನ್ನಿಸ್ತು. ಕೆಲವೊಬ್ರು ಟೀಚರ್ಸ್ ಬಗ್ಗೆ ಹೇಳ್ತಾ ಇದ್ರೆ, ಇನ್ನು ಕೆಲವರು ಅವ್ರದ್ದು ಆವಾಗ ಹೈಸ್ಕೂಲಲ್ಲಿ ಎಷ್ಟೋ ಲವ್ ಸ್ಟೋರಿಗಳು ಕೂಡ ಇತ್ತು, ನಮ್ಗೆ ಅವಾಗ ಗೊತ್ತಿರಲಿಲ್ಲ. ಇವಾಗ ಒಬ್ಬೊಬ್ಬರಿಗೆ ಹೇಳ್ತಿರ್ಬೇಕಿದ್ರೆ ಓ ಇದೆಲ್ಲ ಇತ್ತಾ, ಈ ಥರನಾ ಅಂತ ಇವಾಗ ಶಾಕ್ ಆಗುತ್ತೆ. ನಿಜ ಹೇಳಬೇಕಿದ್ರೆ ಅದೆಷ್ಟೋ ಜನರ ಹೆಸರು ಮತ್ತು ಪರಿಚಯ ನಂಗಂತೂ ಮರ್ತೋಗಿತ್ತು, ನಿಜ ನೆನಪಿದ್ದಿಲ್ಲ. ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಡನ್ನಾಗಿ ಒಬ್ಬ ಎಂಟ್ರಿ ಆಗ್ತಾನೆ ಕ್ಲಾಸ್, ಅಂದರೆ ಇವತ್ತು ರಿಯೂನಿಯನ್ ಡೇಗೆ ಒಬ್ಬ ಹುಡುಗನ ಎಂಟ್ರಿ ಆಗುತ್ತೆ. ಅವನು ನೋಡಬೇಕಿದ್ರೆ ಎಲ್ಲೋ ನೋಡಿದ್ದೀನಿ ನಾನು ಅಂತ ಅನಿಸ್ತು. ನಮ್ಮ ಮನೆಗೆ ಬಂದಾಗ ಎಲ್ಲಿ ಅಂದರೆ 1 ವೀಕಿಂದ ಅವ್ನು ನನ್ನ ಮನೆಗೆ ಬರ್ತಿದ್ದಾನೆ. ಆ್ಯಕ್ಚುಲಿ ನಂಗೆ ಅವ್ನು ಯಾರು ಅಂತ ಗೊತ್ತಿಲ್ಲ, ಅವ್ನಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ಅಂದರೆ ನಮ್ಮ ಮನೆ ವರ್ಕ್ ಆಗ್ತಿತ್ತು, ಅಂದರೆ ವೈರಿಂಗ್ ವರ್ಕ್ಗೆ ಅವ್ನು ಬರ್ತಿದ್ದ. ಅವನೇನಕ್ಕ ಅವ್ನು ಇಲ್ಲಿದ್ದಾನಂತ ನಾನು ಥಿಂಕ್ ಮಾಡ್ತಿದ್ದೀನಿ. ಅವಾಗ ಫ್ಲ್ಯಾಶ್ ಆಯಿತು, ಓ ಇವ್ನು ನನ್ನ ಕ್ಲಾಸ್ಮೇಟ್ ಆಗಿದ್ದ ಅಂತ. ನಿಜ ನಂಗೆ ಗೊತ್ತಿರಲಿಲ್ಲ ಅವ್ನು ನನ್ನ ಕ್ಲಾಸ್ಮೇಟ್ ಅಂತ. ಅವನಿಗೆ ಗೊತ್ತಿತ್ತೋ ನಂಗೆ ಗೊತ್ತಿಲ್ಲ. 1 ವೀಕಿಂದ ನನ್ನ ಮನೇಲೇ ಇದ್ದಾನೆ. ಅವನ ಹೆಸರು ಪ್ರವೀಣ, ನಮ್ಮದೇ ಬ್ಯಾಚ್ಮೇಟ್ ಅಂತ ಗೊತ್ತಾಗಿರೋದೆ ಆ ರಿಯೂನಿಯನ್ ಟೈಮ್ಗೆ. ಹೀಗೆ ಪ್ರೆಸೆಂಟ್ ಜೀವನ ಬಗ್ಗೆ ಮಾತಾಡಿ ಅದಾದಮೇಲೆ ಮತ್ತದೇ ಹೈಸ್ಕೂಲ್ ಡೇಸ್ ಬಗ್ಗೆ ಮಾತಾಡೋಕ್ಕೆ ಶುರುವಾಯಿತು. ಆ ನೆನಪು ಕಥೆಗಳಿರ್ಬೋದು, ಅದಕ್ಕೊಂದು ಫುಲ್ ಸ್ಟಾಪ್ ಇಲ್ಲದೆ, ಹಸಿವು ಕೂಡ ಗೊತ್ತಾಗಿಲ್ಲ, ಯಾವುದಕ್ಕೂ ಫುಲ್ ಸ್ಟಾಪ್ ಇಲ್ಲದೆ ಸಾಕ್ತಾನೆ ಇತ್ತು. ಯೂಟ್ಯೂಬ್ ಚಾನಲ್ ನಮ್ಮ ಸಿದ್ಧಿಯದು, ಸಿದ್ಧಿ ಯೂಟ್ಯೂಬ್ ಚಾನಲ್. ಟೈಮ್ ಆಯಿತು ಅಂತ ಹೇಳಿ ಬಾಳೆಲೆ ಊಟ ಕೂಡ ಸ್ಟಾರ್ಟ್ ಆಯಿತು. ಊಟ ಅಂತೂ ಸೂಪರ್ ಆಗಿತ್ತು. ಲೇಟ್ ಬಂದವರು ಬಡಿಸ್ಬೇಕು. ಚಿನ್ನ ಚಿನ್ನ ನನ್ನ ಭಾವಿ ಯಜಮಾನ, ವೇಸ್ಟ್ ಆಯ್ತು. ನಾ ಹೇಳಿದಲ್ಲ ಅವ್ರಿಗೆ ಇಟ್ಟದನ್ನು. ಎಲೆ ಯಾರಿಗೆ? ಇವರು ಒಬ್ಬರ ಬಗ್ಗೆ ಪರಿಚಯ ಮಾಡಬೇಕು. ಇವರು ಅವಾಗ ನಮ್ಮ ಕೇಕ್ ಕಟ್ಟಲ್ಲಿ ಕೂಡ ಇದ್ದರು. ಯಾರು ಅಂತ ನೀವು ಅಂದ್ಕೊಳ್ತಿರ್ಬೋದು. ಇವರು ನಮಗೆಲ್ಲ ಪ್ರೀತಿಯಿಂದ ಊಟ ತಯಾರಿ ಮಾಡಿ ಬಡಿಸ್ತಿದ್ದಂತಹ ಅಡುಗೆ ಮಾಸ್ಟರ್. ಸ್ಕೂಲ್ ದಿನಗಳಲ್ಲಿ ನಾವು ಬಟ್ಲು ಇಟ್ಕೊಂಡು ಕ್ಯೂವಲ್ಲಿ ನಿಲ್ತಾ ಇದ್ವಿ. ಆಮೇಲೆ ಬಟ್ಲಲ್ಲಿ ಅನ್ನ ಹಾಕಿಸ್ಕೊಂಡಾದ್ಮೇಲೆ ಎಲ್ಲರೂ ಜೊತೆಗೆ ಊಟ ಮಾಡ್ತಿದ್ವಿ. ಆ ದಿನಗಳು ಇವತ್ತು ವಾಪಸ್ ಬರ್ತಿದೆ. ಇವತ್ತು ನಾವು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿರೋದು ಒಂಥರ ಖುಷಿ ಅನ್ನಿಸ್ತು. ಎಲ್ಲ ಗೊತ್ತಲ್ಲ, ಗೌರ್ಮೆಂಟ್ ಸ್ಕೂಲ್ ಅಂದರೆ ನಿಮಗೆಲ್ಲ ಗೊತ್ತಿದೆ. ವೈಟ್ ರೈಸ್ ಇರುತ್ತೆ, ಜೊತೆಗೆ ಪಚ್ಚೆ ಹೆಸರು ಕಡಲೆಲ್ಲ ಹಾಕಿ ಕರಿ ಇರುತ್ತೆ. ಆ ಟೇಸ್ಟೇ ಬೇರೆ. ಒಂದೇನಪ್ಪ ಅಂದರೆ ಅವಾಗಿದ್ದಂತಹ ಆ ಪಚ್ಚೆ ಹೆಸರು ಕರಿ ಮತ್ತು ರೈಸ್ ಇವತ್ತಿಲ್ಲ. ಮತ್ತು ನಾವಿದ್ದೀವಿ, ಜೊತೆಗೆ ನಮಗೆ ಊಟ ಮಾಡಿ ಬಡಿಸ್ತಿದ್ದಂತಹ ಅಡುಗೆ ಅಂಕಲ್ ಕೂಡ ಇದ್ದಾರೆ. ವಿಡಿಯೋಗೋಸ್ಕರ ಮನೀಶ್ ಅಲ್ಲಿ ಗೊತ್ತು. ಸ್ನೇಹಕ್ಕೆ ಕೊರತೆ ಇರದ ಪ್ರೀತಿ, ಮತ್ತೆಲ್ಲರೂ ಒಟ್ಟಾಗಿ ಸೇರಿದ ರೀತಿ, ಆಮೇಲೆ ಹಳೆಯ ದಿನಗಳ ಅದೆಷ್ಟೋ ಮಾತುಗಳು, ಈಗ ಹೊಸ ಜೀವನದ ಅದೆಷ್ಟೋ ವಿಷಯಗಳು, ಇದೆಲ್ಲ ಮಾತಾಡ್ತಾ ಸಮಯ ಹೋದಿದ್ದಂತೂ ಗೊತ್ತೇ ಆಗಿಲ್ಲ. ಎಂತ ಹೇಳು.
ಎಂತ ಮೆಮೊರೀಸ್ ಹೇಳು. ಅದೇ ನಂಗೆ ಬೇಜಾರು. ನಿನ್ನ ಕ್ರಶ್ ಹೆಸರು ಹೇಳು. ಅವ್ರನ್ನ ಟ್ಯಾಗ್ ಮಾಡ್ತೇನೆ. ಹೇಳು ಹೇಳು. ಹಾ ಹೇಳು ಹೇಳು. ಆಯ್ತು, ನಿನ್ನ ಕ್ರಶ್ ಹೇಳು. ನಿನ್ನ ಅದು ಗೊತ್ತು ನಂಗೆ. ಒಂದು ಗೊತ್ತು ನಿಂದೆ. ಇಲ್ಲ ಇಲ್ಲಿ ತಮಾಷೆ ಮಾಡಿದ್ವಿ, ಫೋಟೋಸ್ ತೆಗೆದ್ವಿ, ವಿಡಿಯೋಸ್, ಆಟ ಆಡಿದ್ವಿ, ಮಾತಾಡಿದ್ವಿ. ಇನ್ನೇನು ಸ್ವಲ್ಪ ಹೊತ್ತಿದೆ ಅನ್ನುವಾಗ ಅದು ಡೈರಿ ಸಿಕ್ತು, ಪೆನ್ ಕೂಡ ಇತ್ತು. ಒಂದು ಕವನ ಬರಿಬಾರ್ದ ಅಂತ ಅನಿಸ್ತು, ಹಾಗೆ ಬರಿತಾ ಹೋದೆ. ಬರೆದಾದ್ಮೇಲೆ ಅದನ್ನ ಯಾವ ಥರ ಓದಿದ್ದಾರೆ ಅಂತ ನೀವೇ ನೋಡಿ. ಒಬ್ಬೊಬ್ಬರು ಒಂದೊಂದು ಥರ ಓದಿದ್ದಾರೆ. ಕನ್ನಡ ಅರ್ಥ ಆಗೋ ಭಾಷೆಯಲ್ಲಿ ಮಾತಾಡೋ ಪುಣ್ಯಾತ್ಮ. ಹಳೆಯ ಪುಸ್ತಕದ ಪ್ರತಿಪುಟವು ಟೈಮ್ ತೆರೆದು ಓದಲು ಮತ್ತೆ ಕಾತರು. ಪ್ರತಿ ಬೆಂಚಿನಲ್ಲಿ ನೆಪ ಬರಹಗಳು. ಅಳಿಸಲಾಗದ ನೆನಪ ಕಥೆಗಳು. ಅದೆಷ್ಟೋ ಮುಖಗಳು ಹೊಸದಾಗಿದೆ, ಕೆಲ ಹೆಸರುಗಳು ಮರುಕಳಿಸಬೇಕಾಗಿದೆ. ಹೈಸ್ಕೂಲ್ ಜೀವನ ಮೆಲುಕು ನೋಟ, ವಾಟ್ಸ್ ಕಡೆಗೆ ಈಗ ನಮ್ಮ ಆಟ. ಮಕ್ಕಳಂತೆ ಇದ್ದ ಆ ನಾವುಗಳು ಅಂದು ಮಕ್ಕಳ ಜೊತೆಗೆ ಕೆಲವರು ಮತ್ತೆ ಬೇಕೆನಿಸುತ್ತಿದೆ ಸ್ಟೂಡೆಂಟ್ ಲೈಫ್. ಚಿಂತೆಗಳಿಂದ ಅದೇ ಹಳೆ ಮನೀಶ್ ಅವರಿಂದ ಮದಿ ಇವೆಂತಲ್ಲಿ ಹೇಳಿದೆ. ಸಿದ್ಧಿಯ ಮನೆಗೆ ಹೋಗಿ ಅವಳಿದ್ದಂತೆ ಬ್ಯಾಂಗ್ಳೂರಲ್ಲಿ ರೆಡ್ ಶಿಫ್ಟ್ ಅಲ್ಲಿ ಬಂದದಂತೆ. ರೆಡ್ ಶಿಫ್ಟ್ ಅಲ್ಲಿ ಬಂದದಂತೆ. ನಂಗೆ ಪರಿಚಯ ಸಿಗಲ್ಲ ಸರ್. ಬೇರೆ ನೆಗೆಟಿವ್ ಎಲ್ಲ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಶಿಫ್ಟಿನದು ನಾವು ವಾಟ್ಸಪ್ ಟೈಪ್ ಮಾಡಿ ಇನ್ನೇನೋ ಹೊರಡಕ್ಕೆ ಟೈಮ್ ಆಯಿತು. ಎಲ್ಲರೂ ಆಟೋಗ್ರಾಫ್ ಬರೀತಾ ಹೋದ್ವಿ. ಒಂದು ಬುಕ್ ಏನಿತ್ತು, ಬುಕ್ಕಲ್ಲಿ ಎಲ್ಲರೂ ನಮ್ಮ ಆಟೋಗ್ರಾಫ್ ನಮ್ಮ ಸೈನ್ ಹಾಕ್ತಾ ಹೋದ್ವಿ. ಯಾಕೆ ನಿಂಗೆ ಮೂಡ್ ಆಫ್? ಬೇಗ ಬರೀ. ಇವತ್ತು ನಾವೆಲ್ಲರೂ ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು, ಎಷ್ಟೇ ದೊಡ್ಡವರಾಗಿದ್ರು ಕೂಡ ನಾವು ಈ ಫ್ರೆಂಡ್ಸ್ ಎಲ್ಲರೂ ಮೀಟ್ ಆಗುವಾಗ ನಮ್ಮಲ್ಲಿರೋ ಆ ಚೈಲ್ಡಿಶ್ ಹೊರಗೆ ಬರುತ್ತಲ್ಲ, ಅದು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅಲ್ಲಿ ಯಾವುದೇ ರೀತಿಯ ನಾವು ಮೆಚುರಿಟಿ ಆಗಿರ್ಬೋದು, ನಾವಾಗ ವರ್ಕ್ ಮಾಡ್ತಿರೋ ಕಂಡೀಷನ್ ಆಗಿರ್ಬೋದು, ನಮ್ಮ ಟೆನ್ಷನ್ಸ್ ಆಗಿರ್ಬೋದು, ಯಾವುದೂ ಇಲ್ಲಿ ಮ್ಯಾಟ್ರ್ ಆಗಲ್ಲ. ಅಂತ ಹಳೆ ದಿನಗಳಾಗಿರ್ಬೋದು, ಹಳೆ ನೆನಪುಗಳಾಗಿರ್ಬೋದು, ಎಲ್ಲ ಒಟ್ಟಿಗೆ ಬಂದು ಸೇರಿದಾಗ ಆಗೋ ಖುಷಿ ಉಂಟಲ್ಲ, ಹೇಳೋಕ್ಕೆ ಸಾಧ್ಯ ಇಲ್ಲ. ನೀವು ಕೂಡ ನಿಮ್ಮ ಫ್ರೆಂಡ್ಸ್ನ ಮತ್ತೆ ಮೀಟಾಗಿ ಆ ಖುಷಿನ, ಆ ಚೈಲ್ಡಿಶ್ನ ವಾಪಸ್ ತಗೊಳ್ಳಿ, ಆ ಲೈಫ್ನ ವಾಪಸ್ ಎಂಜಾಯ್ ಮಾಡಿ ಅಂತ ಮೇಲೆ ನಮ್ಮ ಜೊತೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಖುಷಿನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಹೊಸ ವ್ಲಾಗಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಟಾಟಾ. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ಸಿದ್ಧಿಯ ಮನೆಗೆ ಹೋಗಿ ನಂಗೆ ಪರಿಚಯ ಸಿಗಲ್ಲ ಸರ್. ಬೇರೆ ನೆಗೆಟಿವ್ ಅಂತ ಹೇಳಿದ. ಇನ್ನು ಬರುವಾಗ ಅವನಿಗೆ ಅಲೆ ಕೊಡ್ಬೇಕಂತ. ಮತ್ತೆ ಬೇರೆ ಮೊಸರು ಕೇಳಿದ್ರಿ ನಮ್ಮ ಮೊಸರು ಕೊಟ್ಟಿದ್ದೀವಿ.